ಸರ್, ಈ ವಿವಾದಕ್ಕೆ ಒಂದ್ ತೆರೆ ಎಳೆದು ಇನ್ನು ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಸರ್, ಸಿನಿಮಾ ಈಗ ಸಹಜವಾಗಿ ನೀವು ಒಂದಿಷ್ಟು ಪ್ರತಿ ಸಿನಿಮಾನು ಕೂಡ ನಿಮ್ಗೆ ಸ್ಪೆಷಲ್, ಸಿನಿಮಾದ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನ ಹಿಂದಿನ ಪ್ರಶ್ನೆಗೆ ಉತ್ತರ ಕೊಡುವಾಗಲೇ ಹೇಳಿದ್ರಿ. ಈಗ ಕನ್ನಡದ ಸಿನಿಮಾಗಳು ಅಂದ್ರೆ ಪ್ರತಿ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳೇ ಆಗಿ ಜನರನ್ನ ತಲುಪಬೇಕಾಗಿದೆಯಾ? ನಮ್ಮ ನೆಲದ ಕಥೆಗಳು ಮತ್ತೆ ಈಗಾಗಲೇ ಸುಮಾರು ಸಿನಿಮಾಗಳು ಸಕ್ಸಸ್ ಆಗಿದೆ ಸರ್, ಇದು ಆ ರೀತಿಯ ಒಂದು ಭಾಗ ಆಗುವಂತ ಎಷ್ಟು ಸಾಧ್ಯತೆಗಳಿದೆ? ಗೊತ್ತಿಲ್ಲ ಸರ್. ಅಂದ್ರೆ ಇದು ಕನ್ನಡದ ಒಳ್ಳೆಯ ಸಿನಿಮಾ, ಅದು ಮಾತ್ರ ನಮಗೆ ಗೊತ್ತಿರೋದು. ಅಂದ್ರೆ ಇದರಲ್ಲಿ ಈ ಸಿನಿಮಾನ ಎಷ್ಟು ಶ್ರೇಷ್ಠ ಮಾಡೋಕ್ ಸಾಧ್ಯನೋ ಅದೆಲ್ಲಾ ಪ್ರಯತ್ನಗಳನ್ನು ಕೂಡ ಟೆಕ್ನಿಕಲ್ ಟೀಮ್ ತುಂಬಾ ಚೆನ್ನಾಗಿ ಮಾಡಿದೆ. ಅಂದ್ರೆ ಈ ಸಿನಿಮಾನ ಯಾವತ್ತೂ ಕೂಡ ಇಲ್ಲ ಇಷ್ಟು ಸಾಕು ಅಂತ ಅನ್ಕೊಂಡಿಲ್ಲ. ಮತ್ತೆ ಮತ್ತೆ ಏನಾದ್ರೂ ಪಾಲಿಶ್ ಮಾಡೋದು, ಮತ್ತೆ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೆಲಸ ಮಾಡೋದು, ಮತ್ತೆ ಮತ್ತೆ ಸೌಂಡ್ ಇದು ಮಾಡೋದು. ಸೊ ಅಂತ ಬಹಳ ಪ್ರಯತ್ನಗಳನ್ನ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ನ ಮುಂದೆ ಇಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ನನಗೆ ಖುಷಿ ಇದೆ, ನನಗೆ ಈ ಸಿನಿಮಾದ ಭಾಗ ಆಗಿರೋದು ನನಗೆ ಬಹಳ ಹೆಮ್ಮೆ ಇದೆ. ಆದ್ರೆ ಆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ನಾವು ಲೈಟ ಬುದ್ಧ ಫಿಲ್ಮ್ಸ್ ಅಲ್ಲೂ ನಂಬಲ್ಲ, ಇವರಿಗೂ ನಂಬಿಕೆ ಇಲ್ಲ. ಅಂದ್ರೆ ಒಂದು ಒಳ್ಳೆ ಸಿನಿಮಾ ಆದ್ರೆ ಕ್ವಾಲಿಟಿ ಮೇಲೆ ಅದು ಟ್ರಾವೆಲ್ ಆಗ್ಬೇಕು, ಬಿಟ್ರೆ ನಾವು ಫೋರ್ಸ್ ಮಾಡಕ್ ಬಹಳ ಕಷ್ಟ. ಈಗ ನಾನು ಕೇಳಿದೆ ಮದರ್ ಪ್ರಾಮಿಸ್ ರಿಲೀಸ್ ಆಗಿದೆ, ಬಹಳ ಚೆನ್ನಾಗಿದೆ ಅಂತ ನನಗೆ ರಿವ್ಯೂಗಳು ಬಂತು. ಸೊ ಅದು ಅಂತ ಸಿನಿಮಾಗಳು ಬಂದು ಅದು ಬೇರೆ ಕಡೆ ಟ್ರಾವೆಲ್ ಆಗಬೇಕು, ಅದರ ಕ್ವಾಲಿಟಿ ಮೇಲೆ ಜನ ಅದನ್ನ ತಗೊಂಡು ಹೋಗ್ಬೇಕು. ಕಾಂತಾರನ್ ಹಾಗೆ ಮಾಡಿದ್ದು, ಸೂಪ್ರಮ್ಸು ಹಾಗೆ ಆಗಿದ್ದು. ಸೊ ಆ ತರದ ಸಿನಿಮಾಗಳು ಮಾತ್ರ, ಯಾಕಂದ್ರೆ ಆಲ್ರೆಡಿ ಕ್ವಾಲಿಟಿ ಟೆಸ್ಟ್ ಆಗಿರುತ್ತೆ, ಜನ ನೋಡಿ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿರ್ತಾರೆ, ಹಾಗಾಗಿ ತುಂಬಾ ಈಸಿಲಿ ಟ್ರಾವೆಲ್ ಆಗುತ್ತೆ. ಅದೇ ಒಳ್ಳೆ ವಿಧಾನ ಅಂತ. ಇದು ಕನ್ನಡ, ಅಪ್ಪಟ ಕನ್ನಡದ ಸಿನಿಮಾ ಅಂದ್ರೆ ಕರಾವಳಿ ಸರ್, ಆ ಭಾಗದ ಕಥೆಗಳು, ಆ ಸಂಸ್ಕೃತಿ ನಿಮಗೆ ತುಂಬಾ ಅಂದ್ರೆ ಮೂಲದಿಂದ ಗೊತ್ತಿರುವಂತದ್ದು. ಸೊ ಹಾಗಾಗಿ ಈ ಸಿನಿಮಾ ಕೂಡ ಈಗ ನೀವು ಹೇಳ್ದಾಗೆ ಕಾಂತಾರ ರೀತಿಯ ಮೋಡಿ ಮಾಡುವಂತಹ ನಿಟ್ಟಿನಲ್ಲಿ ಮತ್ತೆ ಜನರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಯಾವ ರೀತಿ ಪ್ಲಸ್ ಆಗುತ್ತೆ ಅಂತ ಅಂದ್ರೆ ಯಾವತ್ತು ಮೋಡಿ ಅದು ಜನಗಳ ನಿರ್ಧಾರ ಸರ್, ಯಾವತ್ತೂ ಕೂಡ. ಅಂದ್ರೆ ನಾವೊಂದು ಕತೆ ಮಾಡ್ತೀವಿ, ಅದು ಅದೇ ರೀತಿ ರೀಚ್ ಆಗುತ್ತಾ ಅಂತ ನಮ್ಗೆ ಯಾವತ್ತೂ ಗೊತ್ತಿರಲ್ಲ. ಅದೇ ಸಿನಿಮಾದ ದೊಡ್ಡ ಖುಷಿ ಕೂಡ. ಅಂದ್ರೆ ನಮ್ಗೆ ಗೊತ್ತಿಲ್ಲ, ಪ್ರತಿ ದಿವಸ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಈ ಸಿನಿಮಾದ ಬೆಸ್ಟ್ ಏನು ಅಂತ ಹೇಳಿದ್ರೆ, ಈ ಸಿನಿಮಾನ ನಾನು ನಿರ್ಮಾಪಕನಾಗಿ ನಿರ್ದೇಶಕನಾಗಿ ನನಗೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ತುಂಬಾ ಚಾಲೆಂಜ್ಗಳಿತ್ತು ಇದರಲ್ಲಿ. ಯಾವ್ದಾವ್ದೋ ಪ್ರಾಣಿಗಳ ಜೊತೆ ಡೀಲ್ ಮಾಡಬೇಕು, ಅದು ಆ ರೇಸ್ ಅಂತೆ, ಇನ್ನೊಂದಂತೆ, ಮತ್ತೊಂದಂತೆ, ಬಹಳ ಕಷ್ಟ. ಅದನ್ನ ನೆನಪಿಸ್ಕೊಂಡ್ರೆ, ನೋಡ್ತಾ ಇರೋದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಅದೆಲ್ಲದ ಆ ಒಂದು ಕಾರಣದಿಂದ ಅಷ್ಟು ಟೈಮ್ ತಗೋತು. ಅಂದ್ರೆ ಇದು ಬಹಳ ಸುಲಭವಾಗಿ ಮಾಡುವಂತ ಸಿನಿಮಾ ಅಲ್ಲ, ಇದು ಸೂಪರ್ ಶೋ ಅಲ್ಲ. ಅಂದ್ರೆ ಒಂದು ಜಾಗದಲ್ಲಿ ಹೋಗಿ ನಾವು ಶೂಟ್ ಮಾಡ್ಕೊಂಡ್ ಬರ್ತೀವಿ ಅನ್ನೋದಕ್ಕೆ ಇದ್ರಲ್ಲಿ ಬಹಳಷ್ಟು ಲೇಯರ್ಗಳ ಕೆಲಸ ಇದೆ. ಸೊ ಅದನ್ನ ಮಾಡಿರೋದಕ್ಕೆ ನಾನು ಮೊದಲಿಗೆ ಇವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಒಬ್ಬ ಕನ್ನಡದ ಒಬ್ಬ ಪ್ರೇಕ್ಷಕನಾಗಿ. ಸೊ ಈ ತರದ ಪ್ರಯತ್ನಗಳಾಗಬೇಕು. ಈ ತರದ ಪ್ರಯತ್ನಗಳು ಯಾವಾಗಾದ್ರೂ ಕೂಡ ನಾನು ಜೊತೆಗೆ ನಿಲ್ತೀನಿ, ಅದು ಏನೇ ಆದ್ರೂ ಪರವಾಗಿಲ್ಲ, ಅದು ಕೊನೆ ತನಕ ಜೊತೆಗೆ ನಿಲ್ತೀನಿ ಅಂತ. ಗುರು ಸರ್, ಕರಾವಳಿ ಭಾಗದ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದೀವಿ, ಬೇರೆ ಬೇರೆ ರೀತಿಯ ಕಂಬಳ ಎಲ್ಲವೂ ಸೇರಿರುವಂತ ಸಿನಿಮಾಗಳನ್ನು. ಈ ಕರಾವಳಿ ಸಿನಿಮಾ ಹೇಗೆ ಆ ಎಲ್ಲಾ ಸಿನಿಮಾಗಳಿಗೆ ಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳಿ, ಹೇಗೆ ವಿಶೇಷವಾಗಿರುತ್ತೆ? ಈಗ ಕಾಂತಾರ ಬಂತು, ಈಗ ಅದೇ ತರ ಇದು ಹೇಗೆ ಭಿನ್ನ ಆಗಿರುತ್ತೆ ಅಂತ ಹೇಳಿ. ಒಂದು ಕಥೆಯಲ್ಲಿರುವ ವಿಶೇಷತೆಯಿಂದಾಗಿ, ಇನ್ನೊಂದು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ, ಕಂಬಳ ಅನ್ನೋದು ಒಂದು 10 ಸೆಕೆಂಡಿನಲ್ಲಿ ಮುಗಿದು ಹೋಗುವಂತ ಒಂದು ಕ್ರೀಡೆ. ಆ 10 ಸೆಕೆಂಡಲ್ಲಿ ಮುಗಿದು ಹೋಗುವ ಸ್ಪೋರ್ಟ್ಸ್ ಹಿಂದೆ 10 ವರ್ಷದ ಶ್ರಮ ಇರುತ್ತೆ. ಆ ಶ್ರಮದ ಹಿಂದೆ ಒಂದು ಪ್ರಪಂಚ ಇದೆ. ಫರ್ಗೆಟ್ ಅಬೌಟ್ ವಿನ್ನಿಂಗ್ ದ ರೇಸ್. ಒಂದು ಜೊತೆಯ ಜೋಡಿ ಕೋಣವನ್ನ ಕಂಬಳದ ಗದ್ದೆಗೆ ತಗೊಂಡೋಗಿ ನಿಲ್ಲಿಸಬೇಕು ಅಂತಂದ್ರೆ 10 ವರ್ಷ ಆಗುತ್ತೆ. ಆ ಎಫರ್ಟ್ ಇದೆಯಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಒಂದು 10 ಸೆಕೆಂಡಲ್ಲಿ ಮುಗಿದು ಹೋಗುವ ಕ್ರೀಡೆಯ ಮೇಲೆ ಅದು ಯಾಕೆ ಅಷ್ಟು ಫ್ಯಾಸಿನೇಟ್ ಆಗಿ ಎಫರ್ಟ್ ಆಗ್ತಾನೆ? ಅವನ ಡ್ರೈವಿಂಗ್ ಫೋರ್ಸ್ ಯಾವುದು? ಅವನನ್ನ ಅಷ್ಟು ಇಲ್ಲ ನಾನು ಒಂದಲ್ಲ ಒಂದಿನ ಒಂದು ರೇಸ್ ಗೆಲ್ತೀನಿ ಅಂತ 10, 15, 20 ವರ್ಷದಿಂದ ಕಂಟಿನ್ಯೂಸ್ ಆಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಟ್ರಾವೆಲ್ ಮಾಡ್ತಾ ಇರುವ ಒಬ್ಬ ಸಾಮಾನ್ಯ ಮನುಷ್ಯರುಗಳು ನಮ್ಮ ಕರಾವಳಿಯಲ್ಲಿ, ಉಡುಪಿ, ಮಂಗಳೂರು, ಕುಂದಾಪುರ ಭಾಗದಲ್ಲಿ ಸಾವಿರಾರು ಜನ ಸಿಗ್ತಾರೆ. ಅವರ ಕತೆ ಅಂತ ಹೇಳ್ಬೋದು. ಹಾಗಾಗಿ ಇದು ವಿಶೇಷವಾದ ಕತೆ, ಹಾಗಾಗಿ ಇದು ಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳ್ತೀನಿ ನಾನು. ಗುರು ಸರ್, ರಾಜ್ಬಿ ಶೆಟ್ಟಿ ಅವರೇ, ಇಲ್ಲಿ ಗುರು ಸರ್, ಇಲ್ಲಿ ಕೇಳ್ತಾ ಇದ್ದೀನಿ. ಈಗ ಎಷ್ಟು ಕೋಣಗಳನ್ನ ಸಿನಿಮಾದಲ್ಲಿ ನೀವು ಬಳಸಿದ್ರಿ, ಜೊತೆಗೆ ಕೆಲವೊಂದ್ಸಲ ಮನುಷ್ಯರನ್ನ ಹ್ಯಾಂಡಲ್ ಮಾಡುವಂಥದ್ದೇ ಕಷ್ಟ ಆಗುತ್ತೆ. ಸಿನಿಮಾದಲ್ಲಿ ಮೂಕ ಪ್ರಾಣಿಗಳನ್ನ ಯಾವ ರೀತಿ ನೀವು ಅದ್ರ ಮನಸ್ಥಿತಿಗೆ ತಕ್ಕಂಗೆ ಹ್ಯಾಂಡಲ್ ಮಾಡಿದ್ರಿ, ಇದರ ಜೊತೆಗೆ ರಾಜ್ಬಿ ಶೆಟ್ಟಿ ಅವ್ರ ಇನ್ಪುಟ್ಸ್ ಏನಾದರೂ ಇತ್ತ? ಒಂದು ಐ ಥಿಂಕ್ ಆನಿಮಲ್ ಬೋರ್ಡ್ ಪರ್ಮಿಷನ್ ಲೆಟರ್ ಅಲ್ಲಿ ಇದೆ, 250 ಜೊತೆ 246 ಜೊತೆ ಕೋಣಗಳು ಇಡೀ ಸಿನಿಮಾದಲ್ಲಿ ಬಳಕೆ ಆಗಿದೆ. ಇನ್ನೊಂದು ಶೆಟ್ರ್ ಎಫರ್ಟ್ ಬಗ್ಗೆ ನಾನು ತುಂಬಾ ಜನಕ್ಕೆ ಆಲ್ರೆಡಿ ಹೇಳಕ್ ಶುರು ಮಾಡ್ಬಿಟ್ಟಿದ್ದೀನಿ. ನನ್ನ ಪುಣ್ಯಕ್ಕೆ ಪುಣ್ಯಾತ್ಮ ಬಂದ್ರು. ಇವತ್ತು ಇಂಡಸ್ಟ್ರಿ ಫೇಸ್ ಮಾಡ್ತಾ ಇರೋ ಚಾಲೆಂಜಸ್ ಇರಬಹುದು, ಅಥವಾ ಚಿತ್ರರಂಗ ಒಟ್ಟಾರೆ ಆಗಿ ಅದು ಪ್ರದರ್ಶಕರಿಂದ ಹಿಡಿದು ಬರವಣಿಗೆ ಹಂತದಲ್ಲವರೆಗೂ ಇರುವ ಚಾಲೆಂಜಸ್ ಇದೆಯಲ್ಲ, ಅದನ್ನೆಲ್ಲ ಫೇಸ್ ಮಾಡಿ ಸಿನಿಮಾ ಮಾಡೋದೇ ದೊಡ್ಡ ವಿಷಯ.
ಆ ಥರದ್ರಲ್ಲಿ ಅದು ಈ ಥರದ ಸಿನಿಮಾಕ್ಕೆ ಕಲಾವಿದರು ಮತ್ತು ಟೆಕ್ನಿಷಿಯನ್ಗಳ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ಅದು ಶೆಟ್ರ್ ಇರ್ಬೋದು, ಮಿತ್ರಾ ಸರ್ ಇರ್ಬೋದು, ರಮೇಶ್ ಇಂದ್ರ ಸರ್ ಇರ್ಬೋದು, ಸಂಪದ ಅವ್ರು ಇರ್ಬೋದು, ಸುಷ್ಮಿತಾ ಅವ್ರು ಇರ್ಬೋದು, ನನ್ನ ಟೆಕ್ನಿಷಿಯನ್ಗಳಿರ್ಬೋದು, ಎಲ್ಲರೂ ಅವರ ಸಪೋರ್ಟ್, ಜಸ್ಟ್ ಒನ್ ಬಿಲೀವ್, ಈ ಮನುಷ್ಯ ಒಂದು ಒಳ್ಳೆ ಫಿಲ್ಮ್ ಮಾಡ್ಬೋದು, ಇವನ ಹತ್ರ ಒಂದು ಒಳ್ಳೆ ಕತೆ ಇದೆ ಅನ್ನೋ ಒಂದು ನಂಬಿಕೆಯಿಂದ ಅವ್ರ ಜೊತೆಗೆ ನಿಂತಿದ್ದಾರೆ. ಐ ಫಾರ್ ಎವರ್ ಐ ವಿಲ್ ಬಿ ಗ್ರೇಟ್ಫುಲ್ ಟು ದೆಮ್.